ನೋಡಿ, ಇಷ್ಟು ವಯಸ್ಸಾದರೂ ನಿಮ್ಮ ಮನೇಲಿ ನಿಮ್ಮ ಅಜ್ಜಿಂದಿರು ಇಷ್ಟ ಕೆಲಸ ಮಾಡ್ತಾರ? ಯಂಗ್ ಲೇಡಿ ಥರ ಆಡಕ್ಕೆ ಹೋಗ್ತಾರೆ ನಮ್ಮ ಅಜ್ಜಿ. ಎರಡೇ ಎರಡು ಕಿತ್ಲೆಹಣ್ಣು, ಇಲ್ಲೊಂದು ಇಲ್ಲೊಂದು. ಈಗ ನನ್ನ ಕೈಯಿಂದ ಇದಕ್ಕೆ ಸಾವು. ನೋಡಿ, ಫ್ರೆಶ್ ಫ್ರೂಟ್. ಅಜ್ಜಿ, ಎಷ್ಟು ವರ್ಷದಿಂದ ನೀನು ತೋಟದ ಕೆಲಸಕ್ಕೆ ಹೋಗ್ತಿದ್ಯಾ? 50 ಪೈಸೆ ಸಂಬಳ. ನೋಡಿ, ನಮ್ಮ ಅಜ್ಜಿ 50 ಪೈಸೆ ಸಂಬಳದಿಂದ ಈಗ 500 ಸಂಬಳಕ್ಕೆ ಬಂದವ್ರೆ. 500 ಅಲ್ಲ, ಜಾಸ್ತಿನೇ ಅನ್ಸುತ್ತೆ ಈಗ. 500. ಅದೇ ಒಂದ್ ಕೈಲಿ ಇಟ್ಕೊಂಡು ಒಂದ್ ಕೈಲಿ ಮಾಡಕ್ ಬಂದಿದ್ಯಾ ನಮ್ಮ ಕೆಲಸ. 500 ರೂಪಾಯಿ ಸಂಬಳ ಕೊಡೋದು ಕಣಮ್ಮ. ದಾಟ್ ಅಂತ. ಬಾಯ್ 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 ಬಾಯ್. ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಸೊ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ರ್ಯಾಂಡಮ್ ಆಗಿ ನಮ್ಮ ತೋಟದ ವ್ಲಾಗ್ ಮಾಡೋಣ ಅಂತ ನಾನು ಮತ್ತು ನಮ್ಮ ಲಿಯಾ ಅವರು ತೋಟದ ಹತ್ರ ಬಂದಿದ್ದೀವಿ. ತೋಟದಲ್ಲಿ ಎಲ್ಲ ಕಾಫಿ ಹಣ್ಣು ಕುಯ್ತಾ ಇದ್ದಾರೆ, ಕಾಫಿ ಸೀಸನ್ ಆಗಿದ್ದರಿಂದ. ಬನ್ನಿ ಹೋಗೋಣ. ನಮ್ಮ ಲಿಯಾಗೆ ಫುಲ್ ಹೇರ್ ಕಟ್ ಆಗಿ ಯಾವುದೋ ಬೇರೆ ನಾಯಿ ಥರ ಅನಿಸ್ತದೆ. ನೋಡಿ, ನಮ್ಮ ಅಜ್ಜಿ ಫುಲ್ ಪ್ಯಾಕಿಂಗ್ ಆಗ್ತಿದ್ದಾರೆ ಹಣ್ಣು ಕುಯ್ಯೋಕ್ಕೆ, ಕೈ ಗ್ಲೌಸ್ ಎಲ್ಲ ಹಾಕೊಂಡು. ನೋಡಿ, ಇಷ್ಟು ವಯಸ್ಸಾದರೂ ನಿಮ್ಮ ಮನೇಲಿ ನಿಮ್ಮ ಅಜ್ಜಿಂದಿರು ಇಷ್ಟ ಕೆಲಸ ಮಾಡ್ತಾರ? ಯಂಗ್ ಲೇಡಿ ಥರ ಆಡಕ್ಕೆ ಹೋಗ್ತಾರೆ ನಮ್ಮ ಅಜ್ಜಿ. ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ಇಬ್ಬರು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಕಾಫಿ ಹಣ್ಣು ಕುಯ್ಯೋಕ್ಕೆ. ನೋಡಿ, ಕಾಫಿ ಹಣ್ಣಾಗೋಗಿದೆ. ಎಲ್ಲ ಅಲ್ಲ, ಸ್ವಲ್ಪ ಸ್ವಲ್ಪ. ಎಷ್ಟು ಚೆನ್ನಾಗಿದೆ, ಚೆರಿ ಹಣ್ಣು ಥರ. ಎಲ್ಲಿ ಕಿತ್ಲೆಹಣ್ಣು? ಅಲ್ಲಿ ಒಂದು ಕುಯ್ಯು ಬೇಡ, ಒಂದು ಕಾಯಿ. ನೋಡಿ, ಇದು ನಾನೇ ನೆಟ್ಟಿರೋ, ಅಲ್ಲ ನಾನು ಬೆಳೆಸಿ ಕೊಟ್ಟಿದ್ದು ನೇರಳೆಹಣ್ಣು ಮರ, ಇನ್ನೂ ದೊಡ್ಡದೇ ಆಗಿಲ್ಲ. ಇಲ್ಲೆಲ್ಲೋ ಕಿತ್ಲೆ ಹಣ್ಣಿಂದು ಗಿಡ ಇದೆಯಂತೆ, ಅದರಲ್ಲಿ ಎರಡು ಕಿತ್ಲೆಹಣ್ಣು ಬಿಟ್ಟಿದಂತೆ. ಅದನ್ನ ನಾನು ಕುಯ್ಬೇಕೀಗ. ಎಲ್ಲಮ್ಮ? ಎಲ್ಲಿ? ಫುಲ್ಲು ಕಾಡು ಕಾಡು ಥರ ಆಗೋಗ್ಬಿಟ್ಟಿದೆ ತೋಟ. ನಾನು ಬೇರೆ ಶೂಸ್ ಹಾಕೋ ಬಂದಿಲ್ಲ, ಇಲ್ಲಿ ಸ್ಲಿಪ್ಪರ್ ಹಾಕೋ ಬಂದಿದ್ದೀನಿ. ಕಿತ್ಲೆಹಣ್ಣು ಮರ, ತೆಂಗಿನ ಮರ ಎಲ್ಲಿದೆ ಇಲ್ಲಿ? ನೋಡಿ, ಕಿತ್ಲೆಹಣ್ಣಿನ ಗಿಡ. ಎರಡು ಕಿತ್ಲೆಹಣ್ಣು, ಇಲ್ಲೊಂದು ಇಲ್ಲೊಂದು. ಈಗ ನನ್ನ ಕೈಯಿಂದ ಇದಕ್ಕೆ ಸಾವು. ನೋಡಿ, ಫ್ರೆಶ್ ಫ್ರೂಟ್. ಇದು ಅರಿಶಿನ ಗಿಡ ನಮ್ಮ. ಇದು ಅರಿಶಿನ ಗಿಡ, ಮನೆಗೆ ನ್ಯಾಚುರಲ್ ಅರಿಶಿನಕ್ಕೋಸ್ಕರ. ಅಲ್ಲಿ ಸೀಬೆಕಾಯಿ ಗಿಡ. ಇನ್ನು ಒಳಗೋರೆ ಬಟರ್ ಫ್ರೂಟ್ ಇದೆ, ಮಾವಿನಕಾಯಿ ಇದೆ. ಏಲಕ್ಕಿ ಗಿಡ ಆ ಕಡೆ ಇದೆ. ಅಜ್ಜಿ, ಎಷ್ಟು ವರ್ಷದಿಂದ ನೀನು ತೋಟದ ಕೆಲಸಕ್ಕೆ ಹೋಗ್ತಿದ್ಯಾ? 50 ಪೈಸೆ ಸಂಬಳ. ನೋಡಿ, ನಮ್ಮ ಅಜ್ಜಿ 50 ಪೈಸೆ ಸಂಬಳದಿಂದ ಈಗ 500 ಸಂಬಳಕ್ಕೆ ಬಂದವ್ರೆ. 500 ಅಲ್ಲ, ಜಾಸ್ತಿನೇ ಅನ್ಸುತ್ತೆ ಈಗ. 500. ನೋಡಿ ನೋಡಿ, ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ಎಲ್ಲ ಹಾಸನದಲ್ಲಿ ಆರಾಮಾಗಿದ್ರು. ಎಲ್ಲ ಬಂದು ತೋಟ ಕೆಲಸ ಮಾಡೋಂಗಾಯ್ತು. ಮನೆ ಕೆಲಸ ಆಗ್ಬೇಕಂದ್ರೆ ಮನೆ ಜನರು ಬರಬೇಕು. ಅದೇನು ಕಬ್ಬಿನ ಗಿಡ ನಮ್ಮ. ಕಬ್ಬಿನ ಗಿಡ ಸಣ್ಣದಾಗಿ ಬರ್ತಾಯಿದೆ ನೋಡಿ. ಇದು ನಮ್ಮ ಕಡೆ ತುರುಕ್ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ. ಎಷ್ಟು ಸಣ್ಣಕ್ಕಿದೆ. ಇಷ್ಟೇ ಸಣ್ಣದು. ಮೂರ್ತಿ ಚಿಕ್ಕದಾದ್ರ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ ಇದು. ಒಂದು ಸ್ವಲ್ಪ ತಿಂದರೆ ಸಾಕು, ಖಾರ ಖಾರ ಖಾರ. ಮುತ್ತು ಪೋಣಿಸ್ದಂಗಿದೆ. ಕಾಫಿ ಹಣ್ಣು ಅಷ್ಟೊಂದಿಲ್ಲ ಈ ಸತಿ, ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ನಮ್ಮ ತೋಟನ ಒಂದು ರೌಂಡ್ ತೋರಿಸ್ತೀನಿ ನಿಮ್ಮೆಲ್ರಿಗೂ. ಇದು ನನ್ನ ಫೇವ್ರೆಟ್ ಮಾವಿನಕಾಯಿ ಮರ.
ಯಾಕಂದರೆ ಇದು ಕಾಯಿಗಿಂತ ಹಣ್ಣಾದ್ಮೇಲೆ ತಿಂದು ಫ್ರೆಂಡ್ಸ್ ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ಸೇಮ್ ಮಾಜಾ ಹಣ್ಣಿನ ಜ್ಯೂಸ್ ಕುಡ್ದಂಗಿರುತ್ತೆ. ಇದು ನೋಡಿ, ನಾವು ಮನೆಗೆ ಏಲಕ್ಕಿ ಗಿಡನೂ ಸಹ ಹಾಕಿದ್ದೀವಿ. ಏಲಕ್ಕಿ ನೋಡ್ತೀರಾ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಏಲಕ್ಕಿ. ನೋಡಿ ಏಲಕ್ಕಿ ಫ್ರೆಂಡ್ಸ್. ಹೆಂಗ್ ಗೊತ್ತಾ ಫ್ರೆಂಡ್ಸ್, ನಮ್ಮಪ್ಪ ಫಸ್ಟು ಈ ತೋಟ ತಗೊಂಡಾಗ ಇಲ್ಲಿ ಗಿಡನೇ ಇದ್ದಿಲ್ಲ, ಬರೀ ಬರಡು ಭೂಮಿಯಾಗಿ ಮಣ್ಣು ಕಲ್ಲು ಅಷ್ಟೇ ಇದ್ದಿದ್ದು. ಆಮೇಲೆ ನಮ್ಮಪ್ಪ ಈ ಜಾಗ ತಗೊಂಡು ಅದಕ್ಕೆ ಮಣ್ಣು ಹಾಕಿಸಿ, ಒಳ್ಳೆ ಮಣ್ಣು ಹಾಕಿಸಿ ಎಲ್ಲ ಪುಟ್ಟು ಗಿಡ ನಾವೇ ನರ್ಸರಿ ಮಾಡಿ ಎಲ್ಲ ಫುಲ್ಲು ಗಿಡ ಎಲ್ಲ ನೆಟ್ಟು ಇಷ್ಟು ದೊಡ್ಡ ತೋಟ ಮಾಡಿದ್ದಾರೆ. ಈಗ ಈ ತೋಟನ ಬೆಳೆಸೋಕ್ಕೆ ನಮ್ಮ ಮನೇಲಂತೂ ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟದ ಫಲನೇ ಈಗ ಈ ದೊಡ್ಡ ತೋಟ. ಈ ಕಡೆ ಸಿಲ್ವರ್ ಮರ ಮತ್ತು ಮೆಣಸು, ಕಾಫಿ ಗಿಡ ಅಷ್ಟೇ. ಈ ಕಡೆ ಬಂದರೆ ಕಾಫಿ ಪ್ಲಸ್ ಅಡಿಕೆ. ನಾನು ಅಡಿಕೆನ ತೋರಿಸ್ತೀನಿ ನಿಮಗೆ. ಗುಂಡು ಗುಂಡು ಅಡಿಕೆ ನಮ್ಮ ತೋಟದಲ್ಲಿರೋದು. ಇದು ನಮ್ಮ ತಾತನ ನೆಟ್ಟಿರೋ ತೆಂಗಿನಕಾಯಿ ಮರ. ಇನ್ನು ಇದು ಕಾಯಿಯಾಗಿ ಅಲ್ಲ, ದೊಡ್ಡ ಮರ ಆಗಿ ಕಾಯಿ ಬಿಡೋದಕ್ಕೆ ಎಷ್ಟು ದಿನ ಬೇಕು, ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಡೆ ನೀರಣ್ಣು ಅಂತ ಹೇಳ್ತೀವಿ. ಕಾಯಿ ಬಿಟ್ಟಿಲ್ಲ, ಬಿಟ್ಟಾಗ ಒಂದ್ಸತಿ ತೋರಿಸ್ತೀನಿ. ನಮ್ಮ ಫ್ರೆಂಡ್ ಊರಲ್ಲಿ ಇದನ್ನ ಈರುಳ್ಳಿ ಹಣ್ಣು ಅಂತಾರಂತೆ. ಒಂದೊಂದು ಕಡೆ ಒಂದೊಂದು ಹೆಸರು. ಬನ್ನಿ ನಮ್ಮ ತೋಟದ ಕೆರೆ ತೋರಿಸ್ತೀನಿ. ನಮ್ಮ ತೋಟದ ಕೆರೆ ಮೀನು ಮಾತ್ರ ಒಂದು ಇಲ್ಲ. ನಮ್ಮ ಕೆರೆಯಲ್ಲಿ ಬರೀ ಪಾಚಿ ಬಂದಿದೆ. ಕಮಲ ಹೂವು ಇದ್ದಿದ್ದ ಗಿಡ ಇಲ್ಲಿ ಎಲ್ಲೋ 1-2 ಇದೆ ಅಷ್ಟೇ. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ನಿಮಗೆ ಅಡಿಕೆ ತೋರಿಸ್ತೀನಿ ಅಂದಲ್ಲ, ಬನ್ನಿ ಅಡಿಕೆ ನೋಡೋಣ ಈಗ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತೋಟದ ಗುಂಡು ಗುಂಡು ಅಡಿಕೆ. ನೋಡಿ, ಇದು ಫಸ್ಟ್ನೇ ಬ್ಯಾಚ್, ಅಂದರೆ ಫಸ್ಟ್ ಇಲ್ಲಿ ಗಿಡಗಳನ್ನ ನೆಟ್ಟಿದ್ದು. ಆಮೇಲೆ ಇದು ಸೆಕೆಂಡ್ ಬ್ಯಾಚು, ಅದಾದಮೇಲೆ ಇಲ್ಲಿ ಥರ್ಡ್ ಬ್ಯಾಚ್. ಇತ್ತೀಚೆಗೆ ನೆಟ್ಟಿರೋದು ಇದು, ಇದಕ್ಕಿಂತ ಮುಂಚೆ, ಆಮೇಲೆ ಇದು ಮೊದಲನೇದು. ಬನ್ನಿ ನಮ್ಮ ಅಮ್ಮವ್ರಿಗೆ ಸ್ವಲ್ಪ ಹೋಗಿ ಹೆಲ್ಪ್ ಮಾಡೋಣ ಕಾಫಿ ಹಣ್ಣು ಕುಯ್ಯೋಕ್ಕೆ. ನೋಡಿ, ಹಣ್ಣಿನೆಲ್ಲ ಕುಯ್ದು ಕಾಯಿನ ಹಾಗೆ ಬಿಡ್ತಾರೆ. ನೆಕ್ಸ್ಟ್ ಮತ್ತೆ ಇದು ಹಣ್ಣಿನ ಮೇಲೆ ಇನ್ನೊಂದು ಸತಿ ಕುಯ್ಯೋದು. ಈಗ ಮಾತಾಡಿ, ನಿಮಗೇನು ಅನಿಸುತ್ತೆ ತೋಟದ ಕೆಲಸ ಮಾಡಿ? ನಿಮ್ಮ ಒಪಿನಿಯನ್. ನೋಡಿ, ನಮ್ಮ ದೊಡ್ಡಮ್ಮ ಹುಡುಗಿ ಹುಡುಕ್ತಿದ್ದಾರೆ. ಇಬ್ರು ಗಂಡು ಮಕ್ಳಿದ್ದಾರೆ. ಒಬ್ಬರ ಹೆಸರು ರಾಕೇಶ್, ಇನ್ನೊಬ್ಬರು ರಂಜು ಗೌಡ. ಅಂದ್ರೆ ಅದ್ರ ಆಪೋಸಿಟ್ ನೀವು ತಿಳ್ಕೊಬೇಕು. ನೋಡಿ, ಕಾಫಿ ಹಣ್ಣು ಹಿಂಗೆ ಕುಯ್ಯೋದು ಫಾಸ್ಟ್ ಆಗಿ. ನಮ್ಮನೆ ಯಂಗ್ ಲೇಡಿ ನೋಡಿ, ಕಾಂಪಿಟೇಷನ್ ಮೇಲೆ ಕುಯ್ತಿದ್ದಾರೆ ಇಬ್ರು ಸೊಸೆಯಂದಿರಿಗೆ. ನೋಡಿ, ಇಲ್ಲೆಲ್ಲ ಕಾಫಿ ಹಣ್ಣಿರುತ್ತೆ. ನನಗೆ ಕುಯ್ಯಕ್ಕೆ ಬರಲ್ಲ ಫ್ರೆಂಡ್ಸ್, ಗಿಡನೇ ಮುರಿದಾಕ್ಬಿಡ್ತೀನಿ ನಾನು. ನೋಡಿ, ನಮ್ಮ ದೊಡ್ಡಮ್ಮ ಪ್ರೊಸೀಜರ್ ಹೇಳ್ತಿದ್ದಾರೆ. ಹೇಳಿ ದೊಡ್ಡಮ್ಮ, ಏನೇನು ಮಾಡಬೇಕು? ಇದನ್ನ ತಗೊಂಡೋಗಿ ಪಲ್ಪರ್ ಮಾಡಿಸಿ, ಬೇಳೆ ಮಾಡಿ ತಗೊಬಂದು ಒಣಗಿಸಿ ಮಾರದ ಮೇಲೆ. ಬೇಳೆ ಅಂದರೆ ಗಾಯಿ ಸಾಂಬಾರಿಗೆ ಹಾಕೋ ಬೇಳೆ ಅಲ್ಲ. ಇದು ಕಾಫಿ ಹಣ್ಣಾದರೆ ಇದು ಹೊರಗಡೆ ಸಿಪ್ಪೆ ತೆಗೆದ್ರೆ ಅದರೊಳಗೆ ಬೀಜ ಸಿಗುತ್ತೆ ಗಟ್ಟಿಯಾಗಿರೋದು, ಅದನ್ನ ಬೇಳೆ ಅಂತ ಹೇಳ್ತಾರೆ. ಓಕೆ, ಇದು ಬೀಜ, ಅದರೊಳಗಿರೋದು ಬೇಳೆ. ಅದನ್ನ ಒಣಗಿಸ್ಬಿಟ್ಟು ಮಾರೋದು. ಒಬ್ರೊಬ್ರು ಇದನ್ನೇ ಹಾಗೆ ಡೈರೆಕ್ಟಾಗಿ ಒಣಗಿಸ್ತಾರೆ. ಚೆರಿಗೆ ಸ್ವಲ್ಪ ಕಮ್ಮಿ ರೇಟು. ಚೆರಿ ಅಂದರೆ ಹಾಗೆ ಒಣಗಿಸಿ ಮಾರೋದು. ಬೇಳೆಗೆ ಸ್ವಲ್ಪ ಜಾಸ್ತಿ ರೇಟ್.
ನೋಡಿ ಫ್ರೆಂಡ್ಸ್, ನಮ್ಮ ತೋಟದ ಕಿತ್ಳೆಹಣ್ಣು ಓಪನ್ ಮಾಡ್ತಾಯಿದ್ದೀವಿ. ಇನ್ನು ಕಾಯಿ ಅನಿಸುತ್ತೆ. ನೋಡಿ ಎಷ್ಟೊಂದು ವಾಟರ್ ಕಾಣಿಸ್ತಿದೆ ಸುಜಾ, ಅದು ನೀರು ಬರ್ತಿರೋದು. ನೀರು ಕಾಣಿಸ್ತಿಲ್ಲ ಕಾಣಿಸ್ತಿ. ಯಾರು ಕಣ್ಣತ್ರ ಹೋಗಿ ಹಿಂಗೆ ಮಾಡಿದ್ರೆ ಬೆಸ್ಟು ಸೆಲ್ಫ್ ಡಿಫೆನ್ಸ್ ಮೆಥಡ್ ಆಗುತ್ತೆ ಇದು. ನೋಡಿ ನೋಡಿ, ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಹುಳಿ ಇದೆ ಚೂರು, ಇನ್ನು ಸ್ವಲ್ಪ ಹಣ್ಣಾಗಬೇಕಿತ್ತು. ಈಗ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಕಾಫಿ ಹಣ್ಣು ಕುಯ್ದು ಇಷ್ಟೇ ಕುಯ್ದಿಲ್ಲ, ಅದು ಕಾಫಿ ಹಣ್ಣು ನಮ್ಮ ದೊಡ್ಡಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ. ಕಾಫಿ ಹಣ್ಣು ಕುಯ್ದು ನಾನು ಈ ಥರ ಕುಯ್ಯೋಕ್ಕೆ ಕೆಲಸಕ್ಕೆ ಹೋದರೆ ಓನರು ಒಂದೇ ದಿನಕ್ಕೆ ಹೊರಗಡೆ ಕಳಿಸ್ತೇನೆ, ಹೋಗಮ್ಮ ನೀನು ಅಂತ. ಅದು ಅದೇ ಒಂದು ಕೈಲಿ ಇಡ್ಕೊಂಡು ಒಂದು ಕೈಲಿ ಮಾಡಕ್ಕೆ ಬಂದಿದೆಯಾ ನಮ್ಮ ಕೆಲಸ. 500 ರೂಪಾಯಿ ಸಂಬಳ ಕೊಡೋದು ಕಣಮ್ಮ, ದಾಟ್ ಅಂತ. ಓನರ್ ಮಗಳೇ ಕೆಲಸ ಮಾಡಲಿಲ್ಲ ಅಂದರೆ ಬಂದವ್ರು ಇನ್ನೂ ಮಾಡಲ್ಲ ಕಣಮ್ಮ. ಓನರ್ ಮಗಳು ಕೆಲಸ ಮಾಡಿಸ್ತಾಳೆ, ಮಾಡಲ್ಲ. ನಮ್ಮ ತೋಟ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಫೋನಲ್ಲಿ ಬೇರೆ ಸ್ಟೋರೇಜ್ ಇಲ್ಲ, ಜೊತೆಗೆ ಚಾರ್ಜು ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮನ್ನೆಲ್ಲರೂ ಮತ್ತೆ ಭೇಟಿ ಮಾಡುವ ಪ್ರಯತ್ನ ಮಾಡ್ತೀನಿ. ಸೊ ಎಲ್ರಿಗೂ ಬಾಯ್ ಬಾಯ್. ನೀವು ಬಾಯ್ ಮಾಡಿ ಹಂಗೆ ಎಲ್ಲರಿಗೂ ಬಾಯ್ 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 ಬಾಯ್.